ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 8ನೇ ವಚನ. ಕಾರ್ಯ ಆರಂಭಕ್ಕಿಂತಲೂ ಕಾರ್ಯದ ಅಂತ್ಯವೇ ಲೇಸು. ವಚನ 2. ಜನನ ದಿನಕ್ಕಿಂತಲೂ ಮರಣ ದಿನವೇ ಲೇಸು. ಕಾರ್ಯ ಆರಂಭಕ್ಕಿಂತಲೂ ಕಾರ್ಯ ಅಂತ್ಯವೇ ಲೇಸು. ಒಬ್ಬನ ಜನನ ದಿನಕ್ಕಿಂತಲೂ ಒಬ್ಬನ ಮರಣ ದಿನವೇ ಮೇಲು ಎಂದು ಬೈಬಲ್ ಹೇಳುತ್ತದೆ. ಈ ವಾಕ್ಯವನ್ನು ಆಧಾರ ಮಾಡಿಕೊಂಡು ಈ ದಿನ ಸಂದೇಶದಲ್ಲಿ 4 ಜನರ ಕುರಿತಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ 4 ಜನ ಯಾರೆಂದರೆ ಅದ್ಭುತವಾಗಿ ತಮ್ಮ ಆತ್ಮಿಕ ಜೀವಿತವನ್ನು ಪ್ರಾರಂಭಿಸ್ತಾರೆ. ಆದರೆ ಅವರ ಅಂತ್ಯ ನೋಡುವುದಾದರೆ ಅರ್ಧದಲ್ಲಿಯೇ ಆತ್ಮಿಕ ಹೀನರಾಗಿ ತಮ್ಮ ಜೀವಿತವನ್ನು ಮುಗಿಸುತ್ತಾರೆ. ದಯವಿಟ್ಟು ಗಮನಿಸಿರಿ, ಓಡುವ ಓಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರುವುದಕ್ಕಾಗಿ ಅಲ್ಲ ಅವರು ಬಹುಮಾನ ಗೆಲ್ಲುವುದು, ಓಟವನ್ನು ಕೊನೆಗಾಣಿಸುವುದರಿಂದ ಬಹುಮಾನ ಪಡೆದುಕೊಳ್ಳುತ್ತಾರೆ. ಹಾಗೆಯೇ ನಾವು ಕೂಡ ಆತ್ಮಿಕವಾಗಿ ನಮ್ಮ ಜೀವಿತವನ್ನು ಪ್ರಾರಂಭಿಸಿದ್ದಕ್ಕಾಗಿ ಅಲ್ಲ ನಾವು ಕಿರೀಟವನ್ನು ಹೊಂದಿಕೊಳ್ಳೋದು. ನಾವು ನಮ್ಮ ಆತ್ಮಿಕ ಜೀವಿತವನ್ನು ಮುಂದುವರಿಸಿ ಈ ಆತ್ಮಿಕ ಜೀವಿತವನ್ನು ಆತ್ಮಿಕವಾಗಿಯೇ ನಾವು ಮುಗಿಸುವುದಾದರೆ, ಕೊನೆಗಾಣಿಸುವುದಾದರೆ ನಾವು ಪ್ರತಿಫಲ ಹೊಂದಿಕೊಳ್ತೇವೆ. ಇದೇ ವಿಷಯವನ್ನು ಭಕ್ತನಾದ ಪೌಲನು ಬಹಳ ಚೆನ್ನಾಗಿ ಬರೆಯುತ್ತಾನೆ. ತಿಮೋತಿಗೆ ಬರೆದ 2ನೆಯ ಪತ್ರಿಕೆ, ಅವನಿಗೋಸ್ಕರ ಒಂದು ಕಿರೀಟ ಸಿದ್ಧವಾಗಿಡಲಾಗಿದೆ ಅಂತೆ. ಯಾವುದೋ ಆ ಕಿರೀಟ, ಯಾಕೆ ಆ ಕಿರೀಟ ನೋಡಿಕೊಳ್ಳೋಣ ಬನ್ನಿ. 2ನೇ ತಿಮೋತಿ ಅಂದರೆ ತಿಮೋತಿಗೆ ಬರೆದ 2ನೆಯ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ಓದುತ್ತಿದ್ದೇನೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಇನ್ನು ಮೇಲೆ ನನಗೋಸ್ಕರ ನೀತಿಯ ಕಿರೀಟವು ಸಿದ್ಧವಾಗಿದೆ. ನನಗೋಸ್ಕರ ನೀತಿಯ ಕಿರೀಟ ಬಹುಮಾನವಾಗಿ ಸಿದ್ಧವಾಗಿದೆ. ಯಾಕೆಂದರೆ ನಾನು ನನ್ನ ಓಟವನ್ನು ಓಡಿದ್ದೇನೆ ಎಂದು ಹೇಳ್ತಾ ಇಲ್ಲ, ನನ್ನ ಓಟವನ್ನು ಅದ್ಭುತವಾಗಿ ಪ್ರಾರಂಭಿಸಿದ್ದೇನೆ ಎಂದು ಹೇಳ್ತಾ ಇಲ್ಲ, ಅದ್ಭುತವಾಗಿ ಓಡಿದ್ದೇನೆ ಎಂದು ಕೂಡ ಹೇಳ್ತಾ ಇಲ್ಲ. ನಾನು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಅನ್ನುತ್ತಾನೆ. ಯಾವ ಓಟವನ್ನು ನಾನು ಸ್ಟಾರ್ಟ್ ಮಾಡಿದ್ದೇನೋ ಆ ಓಟವನ್ನು ನಾನು ಫಿನಿಶ್ ಮಾಡಿದ್ದೇನೆ. ಯಾವ ಆತ್ಮಿಕ ಜೀವಿತವನ್ನು ನಾವು ಪ್ರಾರಂಭಿಸುತ್ತೇವೋ ಈ ಆತ್ಮಿಕ ಜೀವಿತವನ್ನು ನಾವು ವಾಕ್ಯಾನುಸಾರವಾಗಿ ಮುಂದುವರಿಸಬೇಕು, ವಾಕ್ಯಾನುಸಾರವಾಗಿಯೇ ಅದನ್ನು ಕ್ಲೋಸ್ ಮಾಡಬೇಕು, ಕಡೆಗಾಣಿಸಬೇಕು. ಆವಾಗಲೇ ನಾವು ನೀತಿಯ ಕಿರೀಟ ಹೊಂದಿಕೊಳ್ತೇವೆ. ಅದಕ್ಕೆ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಹೋರಾಡಿದ್ದೇನೆ, ಇಷ್ಟ ಬಂದಂತೆ ನಾನು ಹೋರಾಡಲಿಲ್ಲ. ಕೆಲವೊಂದು ಸಾರಿ ಕಬಡ್ಡಿ ಆಟ ಆಡುವಾಗ ಕೆಲವರು ತಪ್ಪಾಗಿ ಆಡ್ತಾರೆ, ಕ್ಯಾರಂ ಬೋರ್ಡ್ ಆಡುವಾಗ ಕೆಲವರು ತಪ್ಪಾಗಿ ಆಡ್ತಾರೆ, ಕ್ರಿಕೆಟ್ ಆಟ ಆಡುವಾಗ ಕೆಲವರು ತಪ್ಪಾಗಿ ಆಡ್ತಾರೆ. ತಪ್ಪಾಗಿ ಆಡೋದಂದ್ರೆ ಗೊತ್ತಾ ನಿಮಗೆ? ಅಂದರೆ ಯಾವ ರೂಲ್ ಇಲ್ಲದೆ, ಯಾವ ಲೆಕ್ಕಪತ್ರ ಇಲ್ಲದೆ, ಮನಸ್ಸಿಗೆ ಬಂದಂತಹ ರೂಲು, ಅವನು ಮನಸ್ಸಿಗೆ ಬಂದಂತೆ ಆಡ್ತಾನೆ, ಲೆಕ್ಕವಿಲ್ಲದೆ ಆಡ್ತಾನೆ. ಹೀಗೆ ಇಷ್ಟ ಬಂದಂತೆ ಆಟ ಆಡುವುದಾದರೆ ಅದು ಆಟ ಆಗಿರಲ್ಲ. ಇಷ್ಟ ಬಂದಂತೆ ಜೀವಿಸುವುದಾದರೆ ಅದು ಜೀವಿತ ಕೂಡ ಅಲ್ಲ. ಹಾಗೆಯೇ ಆತ್ಮಿಕ ಜೀವಿತ ಕೂಡ ಇಷ್ಟ ಬಂದಂತೆ ಇರುವುದಾದರೆ ಅದು ಆತ್ಮಿಕ ಜೀವಿತವಲ್ಲ. ಪೌಲನು ಹೇಳ್ತಾನೆ, ನಾನು ಹೋರಾಡಿದ್ದೇನೆಂದು, ಆದರೆ ಒಳ್ಳೆ ಹೋರಾಟ ಹೋರಾಡಿದ್ದೇನೆ ಅನ್ನುತ್ತಾನೆ. ಒಂದು ಪದ್ಧತಿಯ ಪ್ರಕಾರ ಹೋರಾಡಿದ್ದೇನೆ ಅನ್ನುತ್ತಾನೆ, ಒಂದು ನಿಯಮದ ಪ್ರಕಾರ ಹೋರಾಡಿದ್ದೇನೆ ಅನ್ನುತ್ತಾನೆ. ಹಾಗೆಯೇ ಗೇಮ್ಸ್ನಲ್ಲಿ ಲೆಕ್ಕದ ಪ್ರಕಾರ, ನಿಯಮದ ಪ್ರಕಾರ ಆಡುವಾಗ ಮಾತ್ರವೇ ಅವನು ಕ್ವಾಲಿಫೈ ಆಗ್ತಾನೆ. ಸ್ವಲ್ಪ ಏನಾದರೂ ನಿಯಮಕ್ಕೆ ವ್ಯತಿರೇಕವಾಗಿ ಆಟ ಆಡುವುದಾದರೆ ಅವನನ್ನು ತೆಗೆದು ಹಾಕ್ತಾರೆ. ಫುಟ್ಬಾಲ್ ಆಟ ಆಡ್ತಿದ್ದಾರೆ ಅಂದ್ಕೊಳ್ಳಿ, ಅವರ ಕಾನ್ಸಂಟ್ರೇಷನ್ ಯಾವಾಗಲೂ ಫುಟ್ಬಾಲ್ ಮೇಲೆಯೇ ಇರಬೇಕು. ಹಾಗೆ ಮಾಡಲಾರದೆ ಎದುರುಗಡೆ ಇರುವ ಕಾಲಿಗೆ ಅಡ್ಡ ತಡೆಯಬೇಕು. ಬೇರೆಯವರು ಓಡುವಾಗ ಕಾಲಡ್ಡವಿಟ್ಟು ಬೀಳುವಂತೆ ಮಾಡುವುದಾಗಲಿ, ಆ ರೀತಿ ಕಾಲಡ್ಡ ತರುವುದಾದರೆ ಅದು ಅಡ್ಡತಿಡ್ಡ ಆಡುವ ಆಟ. ಅಂಥವನನ್ನು ಮಾಡುವುದೇನೆಂದರೆ ಸಸ್ಪೆಂಡ್ ಮಾಡ್ತಾರೆ. ಯಾಕೆಂದರೆ ಅವನು ನಿಯಮದ ಪ್ರಕಾರ ಆಟ ಆಡ್ತಾ ಇಲ್ಲ.
ಅವನು ಫೈಟ್ ಮಾಡ್ತಾನೆ, ಅವನು ಹೋರಾಡುತ್ತಾನೆ. ಫುಟ್ಬಾಲ್ನಲ್ಲಿ ಗೆಲ್ಲಬೇಕೆಂದು ಹೋರಾಡ್ತಿದ್ದಾನೆ. ಆದರೆ ನಿಯಮದ ಪ್ರಕಾರ ಹೋರಾಡದೆ ಬೇರೆಯವರಿಗೆ ಗಾಯಪಡಿಸುವ ರೀತಿಯಲ್ಲಿ ಹೋರಾಡುವಾಗ ಅವನಿಗೆ ಸಸ್ಪೆಂಡ್ ಮಾಡಿಬಿಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಜೀವಿತವೂ ಕೂಡ ಒಂದು ಹೋರಾಟ ಆಗಿದೆ. ಪ್ರತಿದಿನ ನಾವು ಸೈತಾನನೊಂದಿಗೆ ಹೋರಾಡಬೇಕು. ಪ್ರತಿದಿನ ನಾವು ಶರೀರದೊಂದಿಗೆ ಹೋರಾಡಬೇಕು. ಪ್ರತಿದಿನ ನಾವು ಶೋಧನೆಗಳೊಂದಿಗೆ ಹೋರಾಡಬೇಕು. ಆ ಹೋರಾಟ ಕೆಲವು ಸಂದರ್ಭದಲ್ಲಿ ನಿಮ್ಮ ಶರೀರದೊಳಗೆ ಇರುತ್ತೆ, ಹೆಚ್ಚು ಶೇಕಡರಷ್ಟು. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿಯೇ ಹೋರಾಟ ಇರುತ್ತೆ. ನಿಮ್ಮ ಗಂಡನೊಂದಿಗೆ ಹೋರಾಟ ಇರುತ್ತೆ. ಸೇವೆಯಲ್ಲಿ ಹೋರಾಟ ಇರುತ್ತೆ. ಸಭೆಯಲ್ಲಿ ಹೋರಾಟ ಇರುತ್ತೆ. ಸದಸ್ಯರೊಂದಿಗೆ ಹೋರಾಟ ಇರುತ್ತೆ. ಸಭಾ ಹಿರಿಯರೊಂದಿಗೆ ಹೋರಾಟ ಇರುತ್ತೆ. ಅನಾರೋಗ್ಯದೊಂದಿಗೆ ಹೋರಾಟ ಇರುತ್ತೆ. ಆರ್ಥಿಕ ತೊಂದರೆಗಳೊಂದಿಗೆ ಹೋರಾಟ ಇರುತ್ತೆ. ಅಣ್ಣ ತಮ್ಮಂದಿರೊಂದಿಗೆ ಹೋರಾಟ ಇರುತ್ತೆ. ಆತ್ಮಿಕರೊಂದಿಗೆ ಹೋರಾಟ ಇರುತ್ತೆ. ಹೀಗೆ ಅನೇಕ ಹೋರಾಟಗಳನ್ನು ಪ್ರತಿದಿನ ನಾವು ನಮ್ಮ ಜೀವಿತದಲ್ಲಿ ನಾವು ಕಾಣುತ್ತಲೇ ಇರ್ತೇವೆ. ಆದರೆ ಈ ಹೋರಾಟಗಳಲ್ಲಿ ಗೆಲ್ಲಬೇಕಾದರೆ ವಾಕ್ಯ ಎಂಬ ನಿಯಮದ ಪ್ರಕಾರವೇ ಹೋರಾಡಬೇಕು. ಸೇವೆಯಲ್ಲಿ ನಾವು ಜಯ ಸಾಧಿಸಬೇಕಾದರೆ ದೇವರು ಏರ್ಪಡಿಸಿರುವಂತಹ ವಾಕ್ಯಾನುಸಾರವಾದ ಜೀವಿತವನ್ನು, ಸೇವೆಯ ವಿಧಾನವನ್ನು ನಾವು ಅವಲಂಬಿಸಬೇಕು. ಕುಟುಂಬದಲ್ಲಿ ಸೈತಾನನೊಂದಿಗೆ ಹೋರಾಡಬೇಕಾದರೆ ವಾಕ್ಯಾನುಸಾರವಾಗಿ ಹೋರಾಡಬೇಕು. ಈ ದಿನ ನೀವು ಎಂತಹ ಹೋರಾಟ ಹೋರಾಡ್ತಿದ್ದೀರೆಂದು ನನಗೆ ಗೊತ್ತಿಲ್ಲ, ಯಾಕೆ ಹೋರಾಡ್ತಾ ಇದ್ದೀರೆಂದು ಗೊತ್ತಿಲ್ಲ, ಎಂತಹ ಹೋರಾಟ ಪ್ರತಿದಿನ ನೀವು ಮುಂದುವರಿಸುತ್ತಾ ಇದ್ದೀರೆಂದು ನಿಮಗೇ ಚೆನ್ನಾಗಿ ಗೊತ್ತು. ಆದರೆ ಒಳ್ಳೆ ಹೋರಾಟವನ್ನು ಹೋರಾಡಬೇಕು. ನೀವು ಏನೇ ಸಾಧಿಸಲು ಇಚ್ಛಿಸುವಾಗ ಅದನ್ನು ನಿಯಮದ ಪ್ರಕಾರ ಸಾಧಿಸಬೇಕು. ಕೆಲವರು ಉದ್ಯೋಗ ಸಾಧಿಸುವ ಪ್ರಯತ್ನ ಮಾಡ್ತಾರೆ. ನಿಯಮದ ಪ್ರಕಾರ ಅಂದರೆ ನೀತಿಯುಳ್ಳವರಾಗಿ ಉದ್ಯೋಗ ಸಂಪಾದಿಸಬೇಕು. ಸುಳ್ಳು ಸರ್ಟಿಫಿಕೇಟ್ಸ್ಗಳನ್ನು ತೋರಿಸ್ತಾರೆ. ಸುಳ್ಳು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ಗಳನ್ನು ತೋರಿಸ್ತಾರೆ. ಯಾಕೆಂದರೆ ಉದ್ಯೋಗ ಪಡೆದುಕೊಳ್ಳುವುದಕ್ಕಾಗಿ, ಜಯ ಪಡೆದುಕೊಳ್ಳುವುದಕ್ಕಾಗಿ, ಪರೀಕ್ಷೆಯಲ್ಲಿ ಜಯ ಹೊಂದಿಕೊಳ್ಳುವುದಕ್ಕಾಗಿ ಲೆಕ್ಕವಿಲ್ಲದಷ್ಟು ಚೀಟಿ ಇಟ್ಕೊಂಡು ಹೋಗ್ತಾರೆ. ಕಾಪಿ ಹೊಡೆಯುತ್ತಾರೆ. ಪಕ್ಕದವನ ಪೇಪರ್ ನೋಡ್ತಾರೆ, ಮುಂದಿರುವವನ ಪೇಪರ್ ನೋಡ್ತಾರೆ. ನಾನು ಓದಿಕೊಳ್ಳುತ್ತಿರುವ ದಿನಗಳಲ್ಲಿ ನನಗೆ ಲೆಕ್ಕ ಸರಿಯಾಗಿ ಬರ್ತಾ ಇರಲಿಲ್ಲ. ಹಾಗೆಯೇ ಯಾವ ವ್ಯಕ್ತಿ ಪರೀಕ್ಷೆ ಬರಿತಾ ಇದ್ದನೋ ಅವನಿಗೆ ಲೆಕ್ಕ ಚೆನ್ನಾಗಿ ಬರ್ತಾ ಇತ್ತು. ಅವನು ಕ್ಲಾಸಲ್ಲಿ ನನ್ನ ಮುಂದೆ ಕೂತ್ಕೊಳ್ತಿದ್ದ. ಅವನು ಪೇಪರ್ ಸ್ವಲ್ಪ ಪಕ್ಕದಲ್ಲಿಟ್ಟು ಬರೆಯುತ್ತಾ ಇರುವಾಗ ಹಿಂದೆ ನಾನು ಇರುವುದರಿಂದ ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕಾಗಿ ಅವನೊಂದಿಗೆ ಎಷ್ಟೋ ಪ್ರೀತಿಯಿಂದ ಇರ್ತಾ ಇದ್ದೆ. ಅವನೊಂದಿಗೆ ಎಷ್ಟೋ ಫ್ರೆಂಡ್ಶಿಪ್ಪಲ್ಲಿ ಇರ್ತಾ ಇದ್ದೆ. ಅವನು ಯಾವಾಗಲಾದರೂ ಕಾಣಿಸುವಾಗ ಹೊರಗೆ ಹೋಗೋಣ ಬಾ ಅಂದಾಗ ಕರ್ಕೊಂಡು ಹೋಗ್ತಿದ್ದೆ. ಏನಾದರೂ ತಿನ್ನುತ್ತೇನೆಂದ್ರೆ ಕೊಡಿಸ್ತಿದ್ದೆ. ಪಾಪ ಅವನಿಗೆ ಗೊತ್ತಿಲ್ಲ ಯಾಕೆ ಅಷ್ಟು ಪ್ರೀತಿ ತೋರಿಸ್ತಿದ್ದೇನೆಂದು. ಯಾಕೆಂದರೆ ಎಕ್ಸಾಮ್ಸ್ ಬರಲಿಕ್ಕಿವೆ. ಎಕ್ಸಾಮ್ಸ್ ಬಂದಾಗ, ಸ್ಪೆಷಲಿ ಗಣಿತ ಎಕ್ಸಾಮ್ ಬಂದಾಗ ಅವನಿಗೆ ಸ್ವಲ್ಪ ಪಕ್ಕದಲ್ಲಿಡು ಅಂತ ಹೇಳಿದ್ರೆ ಸಾಕು, ನಾನು ಚೆನ್ನಾಗಿ ಕಾಪಿ ಹೊಡಿಬಹುದಿತ್ತು. ನಾನು ನನ್ನ ಬುದ್ಧಿವಂತಿಕೆ ಮೇಲೆ ಆಧಾರಗೊಳ್ಳಲಿಲ್ಲ, ಎದುರುಗಡೆ ಇರುವವನ ಬುದ್ಧಿವಂತಿಕೆ ಮೇಲೆ ಆಧಾರಗೊಂಡು ಕಾಪಿ ಹೊಡೆದು ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ಗಳನ್ನು ಸಂಪಾದಿಸೋಣ ಅಂದುಕೊಂಡೆ. ಹೀಗೆ ನಾನು ಕಾಪಿ ಮೇಲೆ ಆಧಾರಗೊಂಡೆ ಚಿಕ್ಕಂದಿನಲ್ಲಿ. ಅಲ್ಲಿ 10 ಬೆಂಚ್ಗಳಿದ್ವು. ಅವನ ನಂಬರ್ 10, ನನ್ನದು 11. 1 2 3 4 5 6 7 8 9 10. 10ನೇ ನಂಬರ್ ಅವನದು. ಅವನದೇ ಕೊನೆ ಬೆಂಚು. ಅಲ್ಲಿ ಅವನು ಕೂತಿದ್ದ. 11ನೇ ಬೆಂಚ್ ನಂದಾಗಿತ್ತು. ನಾನು ಹೋಗಿ ಆ ಕಡೆ ಬಿದ್ದೆ. ಎಕ್ಸಾಮ್ ಹಾಲ್ಗೆ ಹೋದ ನಂತರ ಎಲ್ಲಿದ್ದಾನೆ, ನನ್ನನ್ನು ಕಾಪಾಡುವವನು ಎಲ್ಲಿದ್ದಾನೆ ಎಂದು ನಾನು ನೋಡ್ತಾ ಇದ್ರೆ ಅವನೇನೋ ಚೆನ್ನಾಗಿ ಕೊನೇ ಬೆಂಚಿಗೆ ಬಿದ್ದಿದ್ದ. ನಾನು ಹೋಗಿ ಆಗೋ 11ನೇ ನಂಬರ್ ಆ ಕಡೆ ಬಂದಿತ್ತು. ಬೆವರು ಸುರಿತಾ ಇತ್ತು ಪ್ರಿಯರೇ ನನಗೆ. ಟೆನ್ಷನು, ಮೈಯೆಲ್ಲಾ ಬೆವರು. ನಾವು ಆಧಾರಗೊಳ್ಳಬೇಕಾದದ್ದು ಕಷ್ಟಪಟ್ಟು ಓದಿ ಮಾರ್ಕ್ಸ್ ಸಂಪಾದಿಸುವುದರ ಮೇಲೆ ಅಷ್ಟೇ ಹೊರತು ಕಾಪಿ ಹೊಡೆಯೋದ್ರ ಮೇಲಲ್ಲ. ಚಿಕ್ಕಂದಿನಲ್ಲಿ ಕಾಪಿ ಹೊಡೆಯುವ ಪ್ರಯತ್ನ ಮಾಡಿ ನನ್ನ ಮೈಯೆಲ್ಲ ಬೆವರು ತರಿಸಿಕೊಂಡೆ. ಆವಾಗ ನನಗೆ ಅರ್ಥವಾಯ್ತು, ಇದೆಲ್ಲ ಕರ್ಮ ಯಾಕೆ ಬೇಕು? ನಾನೇ ಕಷ್ಟಪಟ್ಟು ಓದಿದ್ರೆ ಸರಿ ಹೋಗುತ್ತಲ್ಲ. ನಾನು ಕಷ್ಟಪಟ್ಟು ಓದಲಾರದೆ ಬೇರೆ ಯಾರೋ ಕಷ್ಟಪಟ್ಟು ಓದುತ್ತಿರುವಾಗ ಅವನು ಕಷ್ಟಪಟ್ಟು ಓದಿರುವುದನ್ನು ಆಧಾರ ಮಾಡಿಕೊಂಡು ನಾನು ಕಾಪಿ ಹೊಡೆದು ಪಾಸಾಗಬೇಕೆನ್ನುವುದು ಎಷ್ಟು ಮೂರ್ಖತ್ವದಿಂದ ಆಲೋಚಿಸಿದೆ ನೋಡಿ. ಅದು ನನಗೊಂದು ಪಾಠ ಕಲಿಸಿಕೊಟ್ಟಿತು. ನೀವು ಕೂಡ ಸಾಧಿಸಬೇಕೆಂದು ಆಶಿಸುತ್ತಾ ಇದ್ದೀರಿ, ಜಯ ಸಾಧಿಸಬೇಕೆಂದು ಆಶಿಸುತ್ತಾ ಇದ್ದೀರಿ. ಅದು ಏನೇ ಆಗಿರಬಹುದು. ಪರೀಕ್ಷೆಯಲ್ಲಿ ಜಯ ಸಾಧಿಸಬೇಕು, ವಿದ್ಯಾಭ್ಯಾಸ ಮುಗಿದ ನಂತರ ಉದ್ಯೋಗ ಸಂಪಾದಿಸಬೇಕು, ಆ ನಂತರ
ಒಳ್ಳೆ ಹುಡುಗಿಗೆ ನೋಡಿ ಮದುವೆ ಆಗಬೇಕು, ಒಂದು ಒಳ್ಳೆ ಜೀವನ ಸಂಗಾತಿಯನ್ನು ಪಡ್ಕೊಳ್ಬೇಕು, ಇಲ್ಲವೇ ವ್ಯಾಪಾರ ಮಾಡ್ತಿರುವುದಾದರೆ ವ್ಯಾಪಾರದಲ್ಲಿ ಲಾಭ ಸಾಧಿಸಬೇಕು, ಸಂಪಾದಿಸಬೇಕು. ಈ ದಿನ ಮನುಷ್ಯ ಬೆಳಗ್ಗೆ ಎದ್ದ ಕೂಡಲೇ ರಾತ್ರಿ ಮಲಗುವವರೆಗೂ ಏನಾದರೂ ಒಂದು ಸಾಧಿಸಬೇಕು, ಏನಾದರೂ ಒಂದು ಸಂಪಾದಿಸಬೇಕೆಂದು ಪ್ರಯತ್ನಿಸುತ್ತಿದ್ದಾನಲ್ಲವೇ? ಆದರೆ ಪ್ರಶ್ನೆ ಏನೆಂದರೆ, ನೀವು ಯಾವುದನ್ನು ಸಂಪಾದಿಸಬೇಕೆಂದು ಬೆಳಗ್ಗೆಯಿಂದ ಎಷ್ಟು ತವಕ ಪಡುತ್ತೀರೋ ಹಾಗೆ ನೀವು ಸಂಪಾದಿಸುವುದು ನಿಯಮದ ಪ್ರಕಾರ ಇರಬೇಕು. ಅದು ನೀತಿಯ ಮೇಲೆ ಆಧಾರವಾಗಿರಬೇಕು. ಅನ್ಯಾಯದಿಂದ ಅಕ್ರಮದಿಂದ ನೀವು ಏನೇ ಸಂಪಾದಿಸಿದರೂ ಏನೇ ಸಾಧಿಸಿದರೂ ಅದು ನೀವು ಅನುಭವಿಸಲು ಸಾಧ್ಯವೇ ಇರಲ್ಲವೆಂದು ಮರೆಯಬೇಡಿ. ನಿಮ್ಮ ಜೀವಿತದಲ್ಲಿ ಇಲ್ಲವೇ ನಮ್ಮ ಜೀವಿತದಲ್ಲಿ ಬದುಕಿರುವವರೆಗೂ ಪ್ರತಿದಿನ ಎದಕ್ಕೋಸ್ಕರ ನಾವು ಪ್ರತಿದಿನ ಕಷ್ಟಪಡ್ತಿದ್ದೇವೋ, ಪ್ರಯಾಸ ಪಡ್ತಿದ್ದೇವೋ, ಪ್ರಯತ್ನ ಪಡ್ತಿದ್ದೇವೋ, ಪರಿಶ್ರಮ ಪಡ್ತಿದ್ದೇವೋ ಅದು ವಾಕ್ಯಾನುಸಾರವಾಗಿರಬೇಕು. ನಿಯಮದ ಪ್ರಕಾರವೇ ನಾವು ಹೋರಾಡಬೇಕು, ಪ್ರಯಾಸ ಪಡಬೇಕು, ಪ್ರತಿಫಲವನ್ನು ಕಾಣಬೇಕು. ಅದನ್ನೇ ಹೇಳ್ತಿದ್ದಾನೆ ಪೌಲನು. ನಾನು ಒಳ್ಳೆ ಹೋರಾಟವನ್ನು ಹೋರಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನನ್ನ ನಂಬಿಕೆಯನ್ನು ಹಾಳು ಮಾಡಿಕೊಳ್ಳಲಿಲ್ಲ. ಕೆಲವೊಂದು ಸಾರಿ ಆತ್ಮೀಕನಾಗಿದ್ದು, ಕೆಲವೊಂದು ಸಾರಿ ವಿಶ್ವಾಸಿಯಾಗಿದ್ದು, ಆನಂತರ ನನ್ನ ನಂಬಿಕೆಯನ್ನು ಪಣವಾಗಿಟ್ಟು ಪಾಪಿಷ್ಟ ಕಾರ್ಯಗಳನ್ನು ಮಾಡುತ್ತಾ ನನ್ನ ಜೀವಿತ ನಾಶ ಮಾಡಿಕೊಳ್ಳಲಿಲ್ಲ. ದೇವರು ನನಗೆ ಕೊಟ್ಟ ಆತ್ಮೀಕತೆಯನ್ನು ನಾನು ಕಾಪಾಡಿಕೊಂಡಿದ್ದೇನೆ. ದೇವರು ನನಗೆ ಕೊಟ್ಟ ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ದೇವರ ಮೇಲಿನ ನಂಬಿಕೆ, ದೇವರು ನನ್ನ ಮೇಲಿಟ್ಟಿರುವ ನಂಬಿಕೆ ಭಂಗಪಡಿಸದಂತೆ ಕಾಪಾಡಿಕೊಂಡಿದ್ದೇನೆ. ಅದಕ್ಕೆ ಸಹೋದರ ಸಹೋದರಿಯರೇ, ಪೌಲನು ಹೇಳ್ತಾನೆ, ದೇವರು ನನಗೋಸ್ಕರ ಜೀವ ಕಿರೀಟವನ್ನು ಇಟ್ಟಿದ್ದಾರೆ ಎಂದು. ಬೈಬಲ್ ಹೇಳುತ್ತದೆ, ಕಾರ್ಯ ಆರಂಭಕ್ಕಿಂತಲೂ ಕಾರ್ಯ ಅಂತ್ಯವೇ ಲೇಸು, ಒಬ್ಬನ ಜನ್ಮದಿನಕ್ಕಿಂತಲೂ ಮರಣದಿನವೇ ಮೇಲು. ಹಾಗಾಗಿ ಸಹೋದರ ಸಹೋದರಿಯರೇ, ನಿಮ್ಮ ಲೋಕಯಾತ್ರೆ ನಿಮ್ಮ ಜನ್ಮದಿಂದ ಪ್ರಾರಂಭವಾಗಿದೆ. ಆ ಯಾತ್ರೆ ಮರಣದೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಯಾವಾಗ ನೀವು ಹುಟ್ಟಿದ್ದೀರೆಂದು ನಿಮಗೆ ಗೊತ್ತಾ? ಮನುಷ್ಯ ಈ ಭೂಮಿ ಮೇಲೆ ಹುಟ್ಟುವಾಗ ಆ ಹುಟ್ಟಿದ ಮನುಷ್ಯನಿಗೆ ಗೊತ್ತಾ? ಒಂದು ಟೈಮಲ್ಲಿ ಹುಟ್ಟುತ್ತಾನೆ, ಅದೇ ಟೈಮಲ್ಲಿ ಹುಟ್ಟುತ್ತಾನೆಂದು ಅವನಿಗೆ ಗೊತ್ತಾ? ನನ್ನ ಅಮ್ಮಳಿಗೇನಾದ್ರೂ ಹೇಳಿದ್ದೇನಾ, ಅಮ್ಮ ಬರ್ತಿದ್ದೇನೆ ಎಂಬುದಾಗಿ ಹೇಳಿದ್ದೇನಾ? ನೀವೇನಾದ್ರೂ ಹೇಳಿದ್ದೀರಾ ನಿಮ್ಮ ಮಮ್ಮಿಗಾಗ್ಲಿ ಡ್ಯಾಡಿಗಾಗ್ಲಿ? ಈಗೋ ಮಮ್ಮಿ, ಸೋಮವಾರ ಬೆಳಗ್ಗೆ 6 ಗಂಟೆಗೆ ಹುಟ್ಟುತ್ತಾ ಇದ್ದೇನೆ ಎಂದು ನೀವೇನಾದ್ರೂ ಹೇಳಿದ್ದೀರಾ? ಇಲ್ವಲ್ಲ. ನೀವು ಬರುವಾಗ ಹೇಳಿ ಬರಲಿಲ್ಲ, ಹೋಗುವಾಗ ಹೇಳಿ ಹೋಗುವುದಕ್ಕಾಗಿ. ಹಾಗಾಗಿ ಹೇಳದೆ ಕೇಳದೆ ಯಾವ ರೀತಿ ಈ ಲೋಕಕ್ಕೆ ನೀವು ಬಂದಿದ್ದೀರೋ ಹಾಗೆಯೇ ಒಂದು ದಿನ ಈ ಲೋಕದಿಂದ ಹೇಳದೆ ಕೇಳದೆ ಈ ಲೋಕ ಬಿಟ್ಟು ನಾವು ಹೊರಟು ಹೋಗ್ತೇವೆ. ಅದಕ್ಕಾಗಿಯೇ ಬೈಬಲ್ ಹೇಳುತ್ತದೆ, ನಿಮ್ಮ ಜನ್ಮದಿನಕ್ಕಿಂತಲೂ ನಿಮ್ಮ ಮರಣದಿನವೇ ಶ್ರೇಷ್ಠವಾಗಿದೆ. ಹೇಗೆ ಮರಣ ಹೊಂದಲಿಕ್ಕಿದ್ದೀರೋ, ಯಾವ ಸ್ಥಿತಿಯಲ್ಲಿ ನೀವು ಮರಣ ಹೊಂದಲಿಕ್ಕಿದ್ದೀರೋ ಅದರ ವಿಷಯದಲ್ಲಿ ಜಾಗ್ರತೆ. ಯಾಕೆಂದರೆ ನೀವು ಮರಣ ಹೊಂದಿದ ದಿನ ನಿಮಗಿರುವಂತಹ ಆತ್ಮಿಕ ಸ್ಥಿತಿಯ ನಿಮಿತ್ತವಾಗಿಯೇ ಒಂದು ನೀವು ಪರಲೋಕಕ್ಕಾದರೂ ಹೋಗ್ತೀರಿ, ಇಲ್ಲವೇ ನರಕಕ್ಕಾದರೂ ಹೋಗ್ತೀರಿ. ಹುಟ್ಟುವಿಕೆಯ ಕುರಿತು ಬೈಬಲ್ ಹೇಳ್ತದೆ, ದಾವೀದನು ಹೇಳ್ತಾನೆ, ಪಾಪದಲ್ಲಿಯೇ ನನ್ನ ತಾಯಿ ನನ್ನನ್ನು ಹೆತ್ತಿದ್ದಾಳೆ ಎಂದು. ಅಂದರೆ ಪಾಪ ಮಾಡಿ ಹೆತ್ತಿದ್ದಾಳೆ ಎಂದ ಅರ್ಥ ಅಲ್ಲ. ನಾವು ಹುಟ್ಟುವಾಗಲೇ ಸ್ವತಃವಾಗಿ ಪಾಪದಲ್ಲಿಯೇ ಹುಟ್ಟಿದ್ದೇವೆ, ಪಾಪಿಯಾಗಿಯೇ ಹುಟ್ಟಿದ್ದೇವೆ. ಇದೇನು ಬ್ರದರ್, ಹಸುಕೂಸು ಹೇಗೆ ಪಾಪ ಮಾಡಲಿಕ್ಕೆ ಸಾಧ್ಯ? ಆ ಮಗು ಯಾವ ರೀತಿಯಾಗಿ ಪಾಪಿಯಾಗಲು ಸಾಧ್ಯ ಎಂದು ಹೇಳ್ಬೋದು? ದಯವಿಟ್ಟು ಕೇಳಿ. ಆದಾಮ ಹವ್ವ ಬೇಡವೆಂದ ಹಣ್ಣನ್ನು ಅವರು ತಿಂದಾಗ ಅವರು ಶಪಿಸಲ್ಪಟ್ರು. ಹಾಗೆ ಅವರು ಶಪಿಸಲ್ಪಟ್ಟಾಗ, ಗಂಡ ಹೆಂಡತಿ ಇಬ್ಬರು ಶಪಿಸಲ್ಪಟ್ಟಾಗ ಆ ಶಾಪ ಅವರ ಮಕ್ಕಳ ಮೇಲೆಯೂ ಕೂಡ ಮುಂದುವರೆದಿತ್ತು. ಉದಾಹರಣೆಗೆ, ನನ್ನ ಪಾಕೆಟ್ನಲ್ಲಿ ಪರ್ಸಿದೆ, ನಾನು ಆಕಸ್ಮಿಕವಾಗಿ ಕೆರೆಯಲ್ಲಿ ಜಿಗಿದೆ ಅಂದ್ಕೊಳ್ಳಿ. ನಾನು ಕೆರೆಯೊಳಗೆ ಜಿಗಿದೆ, ನಾನು ಒದ್ದೆ ಆಗುತ್ತೇನೆ. ನನ್ನ ಪಾಕೆಟಲ್ಲಿರುವ ಪರ್ಸ್ ಒದ್ದೆ ಆಗ್ತದಂತೀರಾ ಇಲ್ಲ ಅಂತೀರಾ? ಒದ್ದೆ ಆಗುತ್ತೆ ಅಲ್ಲವೋ? ನೀವು ದೀಕ್ಷಾಸ್ನಾನ ತಗೊಂಡಿದ್ದೀರಿ ಅಂದ್ಕೊಳ್ಳಿ, ನಿಮ್ಮೊಂದಿಗೆ ನಿಮ್ಮ ಪರ್ಸ್ ಕೂಡ ಇದೆ ಅಂದುಕೊಳ್ಳಿ. ನೀವು ಅಷ್ಟೇ ಒದ್ದೆ ಆಗ್ತೀರಾ, ಇಲ್ಲವೇ ನಿಮ್ಮ ಪರ್ಸ್ ಕೂಡ ಒದ್ದೆ ಆಗ್ತದಂತೀರಾ? ಪರ್ಸೂ ಒದ್ದೆ ಆಗುತ್ತೆ. ಹಾಗೆಯೇ ಆದಿ ದಂಪತಿಗಳು ಶಪಿಸಲ್ಪಟ್ಟಾಗ ಅವರು ತಮ್ಮ ಗರ್ಭದಲ್ಲಿ ಹೊಂದಿಕೊಂಡಿರುವ ಮಗು ಕೂಡ ಶಪಿಸಲ್ಪಟ್ಟಿತು. ಅದಕ್ಕಾಗಿಯೇ ಮನುಷ್ಯ ಹುಟ್ಟುವಿಕೆಯಿಂದಲೇ ಪಾಪಿಯಾಗೇ ಜನಿಸುತ್ತಿದ್ದಾನೆ. ಪಾಪ ಮಾಡಿರುವುದರಿಂದ ಪಾಪಿಯಾಗಿರೋದಿಲ್ಲ, ಪಾಪಿಯಾಗಿರುವುದರಿಂದಲೇ ಪಾಪ ಮಾಡ್ತಾನೆ. ಅದಕ್ಕಾಗಿಯೇ ದಾವೀದನು ಹೇಳ್ತಾನೆ, ಪಾಪದಲ್ಲಿಯೇ ನನ್ನ ತಾಯಿ ನನ್ನನ್ನು ಹೆತ್ತಿದ್ದಾಳೆಂದು. ಅದಕ್ಕಾಗಿಯೇ ಬೈಬಲ್ ಹೇಳ್ತದೆ, ನೀತಿವಂತನೂ ಇಲ್ಲ, ಒಬ್ಬನೂ ಇಲ್ಲವೆಂದು. ನಾವು ಪಾಪದಲ್ಲಿಯೇ ಜನಿಸುತ್ತಿದ್ದೇವೆ, ಪಾಪದಲ್ಲಿಯೇ ಜೀವಿಸ್ತಿದ್ದೇವೆ,
ಆದರೆ ಪಾಪಿಯಾಗಿಯೇ ಮರಣ ಹೊಂದುವುದಾದರೆ ಪರಲೋಕಕ್ಕೆ ಹೋಗೋದಿಲ್ಲ. ಮತ್ತೆಲ್ಲಿಗೆ ಹೋಗ್ತೇವೆ? ಪಾತಾಳಕ್ಕೆ ಹೋಗ್ತೇವೆ. ಬ್ರದರ್, ಹಾಗಾದರೆ ಪಾಪದಲ್ಲಿ ಜನಿಸಿದಂಥವನು, ಪಾಪದಲ್ಲಿಯೇ ಜೀವಿಸುವಂಥವನು, ಪಾಪದಲ್ಲಿಯೇ ಸಾಯ್ತಾನಲ್ಲವೇ? ಪಾಪದಲ್ಲಿ ಸತ್ತರೆ ನೇರವಾಗಿ ಪಾತಾಳಕ್ಕೆ ಹೋಗಬೇಕಲ್ಲವೇ? ಯಸ್, ವಾಸ್ತವದಲ್ಲಿ ಹಾಗೇ ಜರುಗಬೇಕಿತ್ತು. ಪಾಪದಲ್ಲಿ ಜನಿಸಿದಂಥವನು, ಪಾಪಿಷ್ಠನಾಗಿ ಜೀವಿಸಿದಂಥವನು, ಪಾಪದಲ್ಲಿಯೇ ಸಾಯುವುದಾದರೆ ಪಾತಾಳಕ್ಕೆ ಹೋಗಲೇಬೇಕಿತ್ತು. ಆದರೆ ಹಾಗೆ ನೀವು ಸಾಯುವುದು ದೇವರಿಗೆ ಇಷ್ಟವಿಲ್ಲದ್ದರಿಂದ ಪಾಪದಲ್ಲಿ ಜನಿಸಿದರೂ ಪಾಪಿಯಾಗಿ ಜೀವಿಸಿದರೂ ನೀವು ಪಾಪದಲ್ಲಿ ಮರಣ ಹೊಂದಬಾರದೆಂದು ಸಾಕ್ಷಾತ್ ದೇವರೇ ಯೇಸುಕ್ರಿಸ್ತನಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಗೊತ್ತಾ? ನೀವು ಪಾಪಿಯಾಗಿ ಮರಣ ಹೊಂದಿದ್ದರೆ ಪಾತಾಳಕ್ಕೆ ಹೋಗುವವರಾಗಿದ್ರಿ. ಅದೇ ನಿಮ್ಮ ಪಾಪಗಳೇನಾದರೂ ಕ್ಷಮಿಸಲ್ಪಡುವುದಾದರೆ ನೀವು ಪಾತಾಳಕ್ಕೆ ಹೋಗಲಾರದೆ ಪರಲೋಕಕ್ಕೆ ಹೋಗುವವರಾಗಿರ್ತೀರಿ. ಹಾಗಾಗಿ ನೀವು ಸಾಯುವುದಕ್ಕಿಂತ ಮುಂಚೆ ನೀವು ಮಾಡಿರುವಂತಹ ಎಲ್ಲಾ ಪಾಪಗಳಿಗೋಸ್ಕರ ನೀವು ಪಶ್ಚಾತ್ತಾಪ ಪಡುವುದಾದರೆ ಯೇಸುಕ್ರಿಸ್ತನು ನಿಮಗೋಸ್ಕರ ಶಿಲುಬೆಯಲ್ಲಿ ಮಾಡಿರುವಂತಹ ತ್ಯಾಗದಲ್ಲಿ ನಂಬಿಕೆ ಇಡುವುದರ ಮೂಲಕ ನಿಮ್ಮ ಮೇಲೆ ಬರಲಿಕ್ಕಿರುವಂತಹ ಶಿಕ್ಷೆಯಿಂದ ತಪ್ಪಿಸಿಕೊಳ್ತೀರಿ. 1,00,000 ನೀವು ಸಾಲ ಮಾಡ್ತೀರಿ ನಿಮ್ಮ ಫ್ರೆಂಡ್ ಬಳಿಯಲ್ಲಿ, 1 ತಿಂಗಳಲ್ಲಿ ಕೊಡ್ತೇನೆಂದು ಹೇಳಿರ್ತೀರಿ. ಆದರೆ ತೆಗೆದುಕೊಂಡಾಗ ಇದ್ದಂತಹ ಉತ್ಸಾಹ, ಸಾಲ ತೆಗೆದುಕೊಂಡಾಗ ಇದ್ದಂತಹ ಒಳ್ಳೆತನ ತಿರುಗಿ ಕೊಡುವಾಗ ಸಾಧಾರಣವಾಗಿರಲ್ಲ. 100ರಲ್ಲಿ 90% ಅವಶ್ಯಕತೆ ಇದ್ದಾಗ, ಸಾಲ ಬೇಕಾದಾಗ ಎಷ್ಟೋ ಅದ್ಭುತವಾಗಿ ಮಾತಾಡ್ತೀರಿ ನೀವು. ಎಷ್ಟೋ ಅನುರಾಗದಿಂದ, ಎಷ್ಟೋ ಅನುಬಂಧದಿಂದ ನೀವು ಮಾತಾಡುತ್ತೀರಿ. ಆದರೆ ಯಾರು ₹1,00,000 ಸಾಲ ಕೊಡ್ತಾರೋ ಅವರಿಗೆ ತಿರುಗಿ ಕೊಡುವ ದಿನ ಏನು ಬರುತ್ತದೆ ಅಲ್ಲವೋ, ಅವಾಗ ನಿಮ್ಮ ಮಾತಿನ ವಿಧಾನ ಬದಲಾಗುತ್ತೆ, ಆಲೋಚನೆ ವಿಧಾನ ಬದಲಾಗುತ್ತೆ, ಫೋನ್ ನಂಬರು ಬದಲಾಗುತ್ತೆ. ಇದು ವಾಸ್ತವ ಅಂತೀರಾ ಇಲ್ಲ ಅಂತೀರಾ? ಸಾಧಾರಣವಾಗಿ 1 ತಿಂಗಳಾದ ನಂತರ ಸ್ನೇಹಿತನು ಬಂದು, ನೀನು ನನ್ನ ಮನೆಗೆ ನೀನೇ ಬಂದು ಸಾಲ ತೆಗೆದುಕೊಂಡು ಹೋದೆ, ಈಗ 1 ತಿಂಗಳಾಯ್ತು, ತಿರುಗಿ ದುಡ್ಡು ಕೊಡಬೇಕಲ್ಲವೇ? ಬಂದು ಕೊಡ್ತೀಯಂತ ನಾನು ಎಷ್ಟೋ ಕಾದುಕೊಂಡೆ, ಬಂದು ಕೊಡೋದನ್ನ ದೂರ ಉಳಿತು, ಕನಿಷ್ಠ ನಾನು ಕಾಣಿಸಿಕೊಂಡಿಲ್ಲ, ಅದಕ್ಕಾಗಿ ಬಂದಿದ್ದೇನೆ. ₹1,00,000 ಸಾಲ ತೆಗೆದುಕೊಂಡೆ, ತಿಂಗಳಲ್ಲೇ ಕೊಡ್ತೇನೆಂದು ಹೇಳಿದೆ. ಈಗ ನನಗೂ ಅವಶ್ಯಕತೆ ಇದೆ. ಯಾವಾಗ ಕೊಡ್ತಿ? ಕೊಡ್ತೇನೆ, 1 ವಾರದಲ್ಲಿ ಕೊಡ್ತೇನೆ. ಈಗ 1 ವೀಕಲ್ಲಿ ನನಗೆ ಮತ್ತೊಬ್ಬ ಫ್ರೆಂಡ್ ಕೊಡ್ತೇನೆಂದಿದ್ದಾನೆ, ಕೊಡ್ತೇನೆ. ಸರಿ, 1 ವೀಕ್ ಆಗುತ್ತೆ. 1 ವೀಕ್ ನಂತರ ತಂದು ಕೊಡ್ಬೇಕಲ್ಲ, ತಂದು ಕೊಡಲ್ಲ. ಕೊಟ್ಟವನೇನೋ ಫೋನ್ ಮಾಡ್ತಾನೆ, ಏನಂದು ಕೊಡಬೇಡ, ನನಗೆ ಇನ್ನೊಂದು ವಾರ ಟೈಮ್ ಕೊಡು ಅಂದ್ರೆ ಕೊಡ್ತಾನೆ. ಆಯ್ತು ಸರಿ, ಇನ್ನೊಂದು ವಾರ ತೆಗೆದುಕೊಂಡ. ಆನಂತರ ಮತ್ತೆ ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ. ಇದು ಸಾಧಾರಣ. ಆನಂತರ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾನೆ, ಇದು ಕೂಡ ಸಾಧಾರಣ. ಆ ನಂತರ ಫೋನ್ ಮಾಡಿದ್ರೆ ನಂಬರೇ ಬ್ಲಾಕ್ ಮಾಡಿಬಿಡ್ತಾನೆ, ಇದು ಕೂಡ ಸಾಧಾರಣ. ಆನಂತರ ಫೋನ್ ಮಾಡಿದ್ರೆ ಏನಾಗತ್ತೆ ಗೊತ್ತಾ? ನೀವು ಫೋನ್ ಮಾಡಿರುವ ಸಬ್ಸ್ಕ್ರೈಬರ್ ಸ್ವಿಚ್ ಆಫ್ ಮಾಡಿದ್ದಾರೆ. ಅಷ್ಟೇ ಅಲ್ಲವೋ? ಸ್ವಿಚ್ ಆಫ್ ಆಗತ್ತೆ. ಯಾಕೆ ಇವನು ಸ್ವಿಚ್ ಆಫ್ ಮಾಡಿದಾನೆ? ನಿಮ್ಮಲ್ಲಿ ಎಷ್ಟು ಜನ ಸಾಲ ಕೊಟ್ಟಿದ್ದೀರೆಂದು ಕೈ ತೋರಿಸ್ತೀರಾ? ಸಾಲ ಕೊಟ್ಟವರು. ನಿಮ್ಮಲ್ಲಿ ಎಷ್ಟು ಜನ ಸಾಲ ತೆಗೆದುಕೊಂಡಿದ್ದೀರೆಂದು ಕೈ ತೋರಿಸ್ತೀರಾ? ಏನ್ ಪರವಾಗಿಲ್ಲ, ಇದು ನಮ್ಮಲ್ಲಿರುವ ಮಾತು. ಸಾಲ ಪಡ್ಕೊಂಡವ್ರು ಕೈ ತೋರಿಸ್ತೀರಾ? ರೈಟ್. ಬೈಬಲ್ ಹೇಳುತ್ತದೆ ನೀವು ಸಾಲ ಕೊಡುವವರಾಗಿರುತ್ತೀರೇ ಹೊರತು ಸಾಲ ಪಡೆದುಕೊಳ್ಳುವವರಾಗಿರೋದಿಲ್ಲ ಎಂದು ಬೈಬಲ್ ಹೇಳುತ್ತೆ. ಆದರೆ ನಾನು ಹೇಳಲಿಚ್ಛಿಸುವುದೇನೆಂದರೆ, ಸಾಲ ಕೊಟ್ಟವರಿಗಿಂತಲೂ ಸಾಲ ಪಡ್ಕೊಂಡವರೇ ನಮ್ಮ ಮಧ್ಯ ಹೆಚ್ಚು ಮಂದಿ ಇದ್ದೀರಿ. ಸರಿ, ಯಾವುದು ಏನೇ ಆಗಿರಲಿ, ಸಾಲ ತೆಗೆದುಕೊಂಡವನು ಒಂದು ದಿನ ನಿಮ್ಗೆ ಸಿಗ್ತಾನಂದ್ಕೊಳ್ಳಿ. ತಕ್ಷಣವೇ ನೀವು ಅವನಿಗೆ ಹಿಡಿದು, ಏನಪ್ಪಾ 1 ತಿಂಗಳಲ್ಲೇ ಸಾಲ ತೀರಿಸ್ತೇನೆಂದೆ, ಈಗ 3 ತಿಂಗಳಾಯ್ತು, ಫೋನ್ ಏನೋ ಸ್ವಿಚ್ ಆಫ್ ಮಾಡಿದಿ, ಮನೆಗೆ ಹೋಗಿ ನೋಡಿದ್ರೆ ಮನೆ ಬೀಗ ಇರುತ್ತೆ, ಈಗ ನನ್ನ ದುಡ್ಡು ಕೊಡ್ತೀಯಾ ಸಾಯ್ತೀಯಾ ಎಂಬುದಾಗಿ ಸೀರಿಯಸ್ ಆಗಿ ಅವನ ಕುತ್ತಿಗೆ ನೀವು ಹಿಡ್ಕೊಳ್ತೀರಿ ಅಂದ್ಕೊಳ್ಳಿ. ಅವನು ಹೇಳಬೇಕಾದ ಸ್ಟೋರಿಯೆಲ್ಲ ಯಥಾಸ್ಥಿತಿಯಲ್ಲಿ ಹೇಳ್ತಲೇ ಇರ್ತಾನೆ. ಅಂತಹ ಸಮಯದಲ್ಲಿ ನಿಮಗೆ ಬಹಳ ಕೋಪ ಬರುತ್ತೆ. ನ್ಯಾಯವಾಗಿ ಅವನನ್ನು ನಂಬಿ ನೀವು ಕೊಟ್ಟ ಸಾಲಕ್ಕಾಗಿ ಅವನು ಮೋಸ ಮಾಡ್ತಿದ್ದಾನೆ. ಆಗ ಅವನಿಗೆ ಹೊಡೆಯುವ ಪ್ರಯತ್ನ ಮಾಡ್ತೀರಿ, ಕೈ ಎತ್ತುತ್ತೀರಿ. ಇದೆಲ್ಲ ಗಮನಿಸಿದ ನಿಮ್ಮ ಒಬ್ಬ ಸ್ನೇಹಿತ ನೋಡಿ ಓಡೋಡಿ ಬರ್ತಾನೆ. ಯಾಕೆ ಜಗಳ ಅಂತ ಕೇಳಿದ್ರೆ ಏನ್ ಹೇಳಬೇಕು? ನಿನ್ನ ಸ್ನೇಹಿತ ಏನೋ 1,00,000 ಸಾಲ ತೆಗೆದುಕೊಂಡಿದ್ದಾನೆ, ಅದೇನೋ ಈಗ ನನ್ನ ಮಗನ ಕಾಲೇಜ್ ಫೀಸ್ ಕಟ್ಟಬೇಕಾಗಿದೆ, 1 ತಿಂಗಳಲ್ಲೇ ತಿರುಗಿ ಕೊಡ್ತೇನೆ ಎಂದು ಹೇಳಿದ್ದಕ್ಕೆ ನಂಬಿ ಇವನಿಗೆ ಕೊಟ್ರೆ ಈಗ ಫೋನ್ ಸ್ವಿಚ್ ಆಫ್ ಮಾಡ್ತಾನೆ, ಮನೆಗೆ ಹೋಗಿ ನೋಡಿದ್ರೆ ಮನೆ ಬೀಗ ಹಾಕಿರುತ್ತೆ. ಈಗ ನನ್ನ ಸಾಲ ತೀರಿಸು ಅಂತ ಹೇಳಿದ್ರೆ ಏನೋ ಅಹಂಕಾರದಿಂದ ಮಾತಾಡ್ತಿದ್ದಾನೆ ಎಂದು ಹೀಗೆ ಸಾಲ ಕೊಟ್ಟಂಥವನು ತನಗಿರುವಂತಹ ಪರಿಸ್ಥಿತಿ ವ್ಯಕ್ತಪಡಿಸಿಕೊಂಡ. ಬಂದ 3ನೇ ವ್ಯಕ್ತಿ ಹೇಳ್ತಾನೆ, ಹೌದಯ್ಯ, ಸಾಲ ತಕ್ಕೊಂಡಾಗ ತಿರುಗಿ ಕೊಡಬೇಕಲ್ಲವೇ, ತಿರುಗಿ ಕೊಡದೆ ಹೀಗೆ ಕಾಡಿಸಿದ್ರೆ ಹೇಗೆ ಅಂದಾಗ, ನನ್ನ ಹತ್ರ ಇದ್ರೆ ನಿಜವಾಗ್ಲೂ ಕೊಡ್ತಿದ್ದೆ. ಇವ್ರಿಗೆ ಏನು ಹೇಳಬೇಕೆಂದು ಗೊತ್ತಾಗ್ಲಾರ್ದೆ ನನ್ನ ಸೆಲ್ಫೋನ್ ಸ್ವಿಚ್ ಆಫ್ ಮಾಡಿದ್ದೇನೆ. ಕೊಡುವ ಸಾಮರ್ಥ್ಯವಿಲ್ಲದೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ನನಗೆ ದುಡ್ಡು ದೊರಕಲಾರದಕ್ಕೆ ಸೆಲ್ಫೋನ್ ಕೂಡ ಸ್ವಿಚ್ ಆಫ್ ಮಾಡಿದೆ. ಏನ್ ಮಾಡ್ಲಿ, ನನ್ನ ಎಲ್ಲಾ ಪ್ರಯತ್ನ ಮಾಡಿದ್ರೂ ನನ್ನಿಂದ ಆಗ್ತಿಲ್ಲ
ಎಂದು ಮುಖ ಸಪ್ಪಗೆ ಮಾಡ್ಕೊಂಡು ನಿಂತ. ಮೂರನೇ ವ್ಯಕ್ತಿ ಅಂದರೆ ಸಾಲ ಪಡ್ಕೊಂಡವನ ಸ್ನೇಹಿತ, ಆಯ್ತು ಕಣೋ, ಏನೋ ಒಂದು ಸಾಲ ಮಾಡಿದೆ, ತಿರುಗಿ ಕೊಡಬೇಕಾದ ಸಾಲ ಕೊಡಲೇಬೇಕಲ್ಲವೇ, ಸರಿ ನಿನ್ನ ಪರವಾಗಿ ನಾನು ಕೊಡ್ತೇನೆ ನೋಡು ಎಂದು ಹೀಗೆ ಮೂರನೇ ವ್ಯಕ್ತಿ ಬಂದು ಸಾಲ ಪಡ್ಕೊಂಡವನ ಪರವಾಗಿ ಸಾಲ ಕೊಟ್ಟವನಿಗೆ ತಿರುಗಿ ಕೊಡ್ತಾನೆ. ಈಗ ಅವನ ಸಾಲ ತೀರಿತೋ ಇಲ್ಲವೋ ಹೇಳಿ? ತೀರಿ ಹೋಯ್ತೋ ಇಲ್ಲವೋ? ತೀರಿ ಹೋಯ್ತು. ಸಾಲ ಕೊಟ್ಟಿರುವಂತಹ ವ್ಯಕ್ತಿಗೆ ಸಾಲ ಪಡ್ಕೊಂಡಿರುವಂತಹ ವ್ಯಕ್ತಿಯ ಮೇಲೆ ಈಗ ಯಾವುದಾದ್ರೂ ಹಕ್ಕಿದೆ ಅಂತೀರಾ? ಕಾಲರ್ ಹಿಡ್ಕೊಳ್ಳುವುದಕ್ಕಾಗಲಿ ಅವನನ್ನು ಬಾಯಿಗೆ ಬಂದಂತೆ ಬೈಯಲು ಹಕ್ಕಿದೆ ಅಂತೀರಾ? ಇಲ್ಲ. ಯಾಕೆಂದರೆ ಆ ವ್ಯಕ್ತಿ ಕೊಟ್ಟಂತಹ ಸಾಲ ಬೇರೆಯವನು ಬಂದು ತೀರಿಸಿದ್ದಾನೆ. ಹಾಗಾಗಿ ಈಗ ಸಾಲ ಪಡ್ಕೊಂಡವನ ಮೇಲೆ ಸಾಲ ಕೊಟ್ಟಂಥವನಿಗೆ ಯಾವ ಅಧಿಕಾರ ಇರಲ್ಲ. ಹಾಗೆಯೇ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಹುಟ್ಟಿದಂದಿನಿಂದ ಇಲ್ಲಿಯವರೆಗೂ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇವೆ, ಎಷ್ಟೋ ಪಾಪಿಷ್ಟ ಕೆಲಸ ಮಾಡಿದ್ದೇವೆ. ಬೆಳಗ್ಗೆ ಎದ್ರೆ ರಾತ್ರಿ ಮಲಗುವವರೆಗೂ ಏನೇನ್ ಮಾಡಿದ್ದೇವೆ ನಮಗೇ ಚೆನ್ನಾಗಿ ಗೊತ್ತು. ಬಾಯಲ್ಲಿ ಪವಿತ್ರತೆ ಇರಲ್ಲ, ಮಾತಿನಲ್ಲಿ ಪವಿತ್ರತೆ ಇರಲ್ಲ, ನೋಟದಲ್ಲಿ ಪವಿತ್ರತೆ ಇರಲ್ಲ, ಯೋಚನೆಯಲ್ಲಿ ಪವಿತ್ರತೆ ಇರಲ್ಲ, ಆಲೋಚನೆಯಲ್ಲಿ ಪವಿತ್ರತೆ ಇರಲ್ಲ, ಕ್ರಿಯೆಗಳಲ್ಲಿ ಪವಿತ್ರತೆ ಇರಲ್ಲ, ಅನೇಕರ ನುಡಿಯಲ್ಲಿ ಪವಿತ್ರತೆ ಇರಲ್ಲ, ನಡೆಯಲ್ಲಿ ಪವಿತ್ರತೆ ಇರಲ್ಲ. ಬೆಳಗ್ಗೆ ಎದ್ರೆ ರಾತ್ರಿ ಮಲಗುವವರೆಗೂ ಒಂದಲ್ಲ ಒಂದು ತಪ್ಪು, ಒಂದಲ್ಲ ಒಂದು ಪಾಪ ಮಾಡಲೇಬೇಕು. ಹಾಗಾದ್ರೆ ಇಂತಹ ಪಾಪಿಷ್ಟ ವ್ಯಕ್ತಿ ಸಡನ್ ಆಗಿ ಸತ್ತಿದ್ದಾನೆ ಅಂದ್ಕೊಳ್ಳಿ, ಎಲ್ಲಿಗೆ ಹೋಗ್ತಾನೆ? ನೇರವಾಗಿ ನರಕಕ್ಕೆ ಹೋಗ್ತಾನೆ. ಆದರೆ ದೇವರು ನಿಮ್ಮನ್ನು ನನ್ನನ್ನು ನಮ್ಮೆಲ್ಲರನ್ನು ಎಷ್ಟೋ ಪ್ರೀತಿಸಿದ್ದಾರೆ. ಬೈಬಲ್ ಅದನ್ನೇ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಎಷ್ಟೋ ಅದಕ್ಕೆ ಅಳತೆಯೇ ಇಲ್ಲ, ಅಳತೆ ಇರಲಾರದಷ್ಟು ದೇವರು ಮನುಷ್ಯನನ್ನು ಪ್ರೀತಿಸಿದ್ದಾರೆ. ಹಾಗೆ ದೇವರು ಮನುಷ್ಯನನ್ನು ಪ್ರೀತಿಸಿರುವುದರಿಂದಲೇ ಆ ಮನುಷ್ಯ ಸತ್ತು ನರಕಕ್ಕೆ ಹೋಗುವುದು ದೇವರಿಗಿಷ್ಟವಿಲ್ಲದ್ದಕ್ಕಾಗಿ ದೇವರೇ ಎಳೆದು ಬಂದ್ರು. ಯಾಕೆ ಎಳೆದು ಬಂದಿದ್ದಾರೆ ಗೊತ್ತಾ? ಮನುಷ್ಯನು ಮಾಡಿರುವ ತಪ್ಪಿನ ನಿಮಿತ್ತ ಮನುಷ್ಯನಿಗೆ ಶಿಕ್ಷೆ ಬರುವಂಥದ್ದಾಗಿತ್ತು. ಆ ಶಿಕ್ಷೆ ನರಕವಾಗಿದೆ. ಆ ಶಿಕ್ಷೆ ಮನುಷ್ಯ ಸಹಿಸಲಾರನೆಂದು ಯೋಚಿಸಿ ಆ ಮೂರನೇ ವ್ಯಕ್ತಿ ಯಾವ ರೀತಿಯಾಗಿ ಬಂದು ತಾನು ಸಾಲ ಮಾಡದಿದ್ದರೂ ಕೂಡ ಹೇಗೆ ಸಾಲವನ್ನು ತೀರಿಸಿದನೋ, ಸಾಲ ತೀರಿಸಿ ಯಾವ ರೀತಿ ಸಾಲ ಮಾಡಿದವನನ್ನು ಬಿಡಿಸಿದನೋ, ಹಾಗೆಯೇ ಸಾಕ್ಷಾತ್ ದೇವರೇ ಈ ಭೂಲೋಕಕ್ಕೆ ಇಳಿದು ಬಂದು ಮನುಷ್ಯನು ಮಾಡಿರುವಂತಹ ತಪ್ಪಿನಿಂದ ಬರಬೇಕಾದ ಶಿಕ್ಷೆಯನ್ನೆಲ್ಲ ಆತನು ತನ್ನ ಮೇಲೆ ಹೊತ್ತುಕೊಂಡ. ಮನುಷ್ಯನಿಗೆ ಬರಬೇಕಾದ ಶಿಕ್ಷೆ ತನ್ನ ಮೇಲೆ ಹೊತ್ತುಕೊಂಡದ್ದರಿಂದ ಶಿಕ್ಷಿಸಲ್ಪಡಬೇಕಾದಂತಹ ನೀವು ತಪ್ಪಿಸಲ್ಪಟ್ರಿ. ಹಾಗೆ ತಪ್ಪಿಸಲ್ಪಡುವುದರಿಂದ ನೀವು ಮಾಡಿದ ತಪ್ಪಿಗಾಗಿ ಬರಬೇಕಾದ ಶಿಕ್ಷೆ ಅಳಿಸಿ ಹಾಕಲಾಯಿತು. ಇನ್ನು ನೀವು ಶಿಕ್ಷಿಸಲ್ಪಡೋದಿಲ್ಲ. ಸಾಲ ಪಡೆದುಕೊಂಡವನು ತಿರುಗಿ ಈಗ ಸಾಲ ಕಟ್ಟುವ ಅಗತ್ಯವಿಲ್ಲ. ಯಾಕೆಂದರೆ ಮೂರನೇ ವ್ಯಕ್ತಿ ಅವನ ಮೇಲೆ ಕನಿಕರ ತೋರಿಸಿ ಸಾಲ ತೀರಿಸಿದ. ಈಗ ಸಾಲ ಮಾಡಿದವನು ₹1 ತಿರುಗಿ ಕೊಡುವ ಅಗತ್ಯವಿಲ್ಲ. ಸಾಲ ಕೊಟ್ಟಂಥವನ ಬೆದರಿಕೆಯಾಗಲಿ ಅಧಿಕಾರವಾಗಲಿ ಎಲ್ಲವೂ ಅಳಿಸಿ ಹಾಕಲಾಯಿತು. ಆದರೆ ಹಾಗೆ ಸಾಲ ತೆಗೆದುಕೊಂಡಂಥವನು ಮಾಡಬೇಕಾದದ್ದೇನೆಂದರೆ, ತನ್ನ ಸಾಲ ಅವನು ತೀರಿಸಲಾರದಂತಹ ದೀನಹೀನ ಸ್ಥಿತಿಯಲ್ಲಿದ್ದಾಗ ಅವನ ಅವಮಾನ ಅಳಿಸಿ ಹಾಕುವುದಕ್ಕಾಗಿ, ಅವನಿಗಿರುವ ಕಷ್ಟದಿಂದ ಬಿಡಿಸುವುದಕ್ಕೋಸ್ಕರ ಅವನ ಸ್ನೇಹಿತ ಬಂದಿದ್ದಾನಲ್ಲವೇ, ಆಯ್ತು ನೋಡು ಕಣೋ, ನಿನ್ನ ಪರವಾಗಿ ಆ ₹1,00,000 ಸಾಲ ನಾನು ತೀರಿಸ್ತೇನೆ ಎಂದು ಅವನ ಸ್ನೇಹಿತ ಸಾಲ ತೀರಿಸುವಾಗ ಸಾಲ ಪಡೆದುಕೊಂಡವನು ಏನ್ಮಾಡಬೇಕು? ಅದನ್ನು ಅಂಗೀಕರಿಸಬೇಕು. ಇದನ್ನು ಒಪ್ಪಿಕೊಳ್ತೀರೋ ಇಲ್ಲವೋ? ಸಾಲ ತೀರಿಸುವ ವ್ಯಕ್ತಿಯನ್ನು ಅಂಗೀಕರಿಸಬೇಕು. ನಿಜ ಕಣೋ, ನೀನು ದೇವರಂತೆ ಬಂದೆ, ದೇವರಂತೆ ಬಂದು ನನ್ನ ಪರವಾಗಿ ಆ ₹1,00,000 ಸಾಲ ಕಟ್ಟಿದ್ದಕ್ಕೆ ನಾನು ಉಳ್ಕೊಂಡೆ. ಇಲ್ಲವಾದರೆ ನನ್ನ ಬದುಕು ಬೀದಿ ಪಾಲಾಗ್ತಿತ್ತು. ನನಗೇನಾಗ್ತಿತ್ತೋ ಗೊತ್ತಿಲ್ಲ ಕಣೋ. ಜೀವಿತ ಕಾಲವೆಲ್ಲ ನಿನಗೆ ಋಣಸ್ಥನಾಗಿರ್ತೇನೆ, ನಿನ್ನ ಸಹಾಯ ನಾನು ಮರೆಯುವುದಿಲ್ಲ ಕಣೋ ಎಂದು ಹೇಳುವಂಥದ್ದು ಸಹಜ, ಸಾಧಾರಣ. ₹1,00,000 ಸಾಲ ಸ್ನೇಹಿತನು ಬಂದು ತೀರಿಸಿದಾಗ ಸಾಲ ಮಾಡಿದಂಥವನು ಅದನ್ನು ಅಂಗೀಕರಿಸಬೇಕು. ಅವನ ಸಹಾಯ ಅಂಗೀಕರಿಸಬೇಕು. ಸಹಾಯ ಮಾಡಿದ ವ್ಯಕ್ತಿಯನ್ನು ನಂಬಬೇಕು. ಸಹಾಯ ಮಾಡಿದ ವ್ಯಕ್ತಿಗೆ ಕೃತಜ್ಞತೆಯುಳ್ಳವನಾಗಿ ಜೀವಿಸಬೇಕು. ಒಪ್ಪಿಕೊಳ್ತೀರೋ ಇಲ್ಲವೋ? ಇದನ್ನು ನಾವು ಒಪ್ಪಿಕೊಳ್ತೇವೆ ಎನ್ನುವವರು ಕೈ ತೋರಿಸ್ತೀರಾ? ರೈಟ್, ಎಲ್ಲರೂ ಒಪ್ಪಿಕೊಂಡಿರಲ್ಲವೇ? ಅದಕ್ಕಾಗಿಯೇ ಹೇಳ್ತಿದ್ದೇನೆ, ನಾವೇ ತಪ್ಪು ಮಾಡಿದ್ದೇವೆ, ನಮಗೇ ಶಿಕ್ಷೆ ಬರಬೇಕಿತ್ತು. ಆದರೆ ನಮ್ಮನ್ನು ಪ್ರೀತಿಸಿದ ದೇವರು ಇಳಿದು ಬಂದು ನಮಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡ್ರು. ಈಗ ನಾವು ಮಾಡಬೇಕಾದದ್ದೇನು? ಆತನು ಮಾಡಿದ ತ್ಯಾಗವನ್ನು ಅಂಗೀಕರಿಸಬೇಕಲ್ಲವೇ? ಆತನು ಮಾಡಿದ ಆ ತ್ಯಾಗವನ್ನು ಅಂಗೀಕರಿಸಿ ಅಂದಿನಿಂದ ಈ ಲೋಕಯಾತ್ರೆ ಮುಗಿಸುವವರೆಗೂ ನಾವು ಆತನಿಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಬೇಕಲ್ಲವೇ? ಒಪ್ಪಿಕೊಳ್ತೀರಾ ಅದಕ್ಕೆ? ಅದಕ್ಕಾಗಿಯೇ ಬೈಬಲ್ ಏನ್ ಹೇಳುತ್ತೆ ಗೊತ್ತಾ? ಯಾರ್ಯಾರು ಆತನನ್ನು ಅಂಗೀಕರಿಸುವರೋ, ಯಾರನ್ನು? ಯೇಸು ಕ್ರಿಸ್ತನನ್ನು. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ಯಾರ್ಯಾರು ಆತನನ್ನು ಅಂಗೀಕರಿಸುವರೋ
ಆತನನ್ನು ಯಾರ್ಯಾರು ಅಂಗೀಕರಿಸುವರೋ ಅವರೆಲ್ಲರಿಗೆ, ಅಂದರೆ ಆತನ ನಾಮದಲ್ಲಿ ನಂಬಿಕೆಯನ್ನು ಇಟ್ಟಂಥವರಿಗೆ ದೇವರ ಮಕ್ಕಳು ಆಗುವಂತಹ ಆತನು ಅಧಿಕಾರವನ್ನು ಅನುಗ್ರಹಿಸಿದನು. ಯಾರ್ಯಾರು ಯೇಸುವನ್ನು ಅಂಗೀಕರಿಸುತ್ತಾರೋ ಅವರೆಲ್ಲರೂ ದೇವರ ಮಕ್ಕಳಾಗುವಂತಹ ಅಧಿಕಾರ ಹೊಂದಿಕೊಳ್ತಾರೆ. ಈಗ ನಾವು ದೇವರ ರಾಜ್ಯಕ್ಕೆ ಹೋಗಿ ನಿತ್ಯವೂ ಆತನೊಂದಿಗಿರಬೇಕಾದರೆ ನಾವು ಮೊದಲು ಆತನ ಮಕ್ಕಳಾಗಬೇಕು. ಆತನ ಮಕ್ಕಳಾಗಬೇಕಾದರೆ ಭೂಮಿಯ ಮೇಲೆ ಒಂದೇ ಒಂದು ಮಾರ್ಗವಿದೆ, ಅದೇ ಕರ್ತನಾದ ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವಂಥದ್ದು. ಆತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಲಾರದೆ ನೀವು ಪರಲೋಕಕ್ಕೆ ಹೋಗುವ ಚಾನ್ಸ್ ಇಲ್ಲ. ಆತನು ಮಾಡಿದ ತ್ಯಾಗದಲ್ಲಿ ನೀವು ನಂಬಿಕೆ ಇಡಲಾರದೆ ನಿಮ್ಮ ಹಳೆಯ ಹೊಲಸಾದ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಯೇಸು ಅನುಗ್ರಹಿಸುವ ನೂತನ ಜೀವಿತ ನೀವು ಪ್ರಾರಂಭಿಸಿದ ಹೊರತು ನೀವು ಪರಲೋಕಕ್ಕೆ ಹೋಗುವ ಚಾನ್ಸ್ ಇಲ್ಲ. ಪರಿಶುದ್ಧನಾದಂತಹ ಪ್ರೀತಿಯುಳ್ಳ ತಂದೆಯೇ, ಈ ದಿನ ಪ್ರಾರ್ಥಿಸುವಂತಹ, ಪಶ್ಚಾತ್ತಾಪ ಪಡುವಂತಹ ಪ್ರತಿಯೊಬ್ಬರನ್ನು ಅಂಗೀಕರಿಸಿರಿ. ಪ್ರಾಣ ಕೊಡುವಷ್ಟು ಪ್ರೀತಿಸಿದಿರಿ, ಪ್ರಾಣವನ್ನೇ ಧಾರೆ ಎರೆದಿದ್ದೀರಿ, ಬೆಲೆಯನ್ನೆಲ್ಲ ಕಟ್ಟಿದ್ದೀರಿ. ನಮ್ಮ ಮೇಲೆ ಬರುವ ಶಿಕ್ಷೆ ನಿಮ್ಮ ಮೇಲೆ ಹೊತ್ತುಕೊಂಡಿದ್ದೀರಿ. ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿದ್ದೀರಿ, ನಮ್ಮ ಶಿಕ್ಷೆಯನ್ನೆಲ್ಲ ಅಳಿಸಿ ಹಾಕಿದ್ದೀರಿ. ನೂತನ ಜೀವಿತ ಅನುಗ್ರಹಿಸುವುದಕ್ಕಾಗಿ ಪಾಪಿಷ್ಠರಾಗಲದೆ ಪರಿಶುದ್ಧರಾಗಿ ಲೋಕಯಾತ್ರೆಯನ್ನು ಮುಗಿಸಿ ನಾವು ಪರಲೋಕಕ್ಕೆ ಬರುವುದಕ್ಕೋಸ್ಕರ ದೇವರೇ ನೀವು ಮಾಡಬೇಕಾದದ್ದನ್ನೆಲ್ಲ ಮಾಡಿ ಮುಗಿಸಿದ್ದೀರಿ. ಎಂಥ ಒಳ್ಳೆ ದೇವರು ನೀವಾಗಿದ್ದೀರಿ. ಅಂಗಾಲಿನಿಂದ ನಡು ನತ್ತಿಯವರೆಗೂ ಇರುವ ಪ್ರತಿ ಪಾಪ ತೊಳೆದು ಶುದ್ಧೀಕರಿಸಿರಿ ಎಂದು ಪ್ರಾರ್ಥಿಸುತ್ತಿದ್ದಾರೆ. ಅವರನ್ನು ಕ್ಷಮಿಸಿರಿ. ನಿತ್ಯ ಜೀವಕ್ಕೆ ಬಾಧ್ಯರನ್ನಾಗಿ ನಮ್ಮನ್ನು ಮಾರ್ಪಡಿಸಿರಿ. ಜೀವಬಾಧ್ಯರ ಪಟ್ಟಿಯಲ್ಲಿ ಪ್ರತಿಯೊಬ್ಬರ ಹೆಸರನ್ನು ಬರೆದಿಡಿರಿ ದೇವರೇ. ಪ್ರತಿಯೊಬ್ಬರಿಗೆ ಈ ದಿನ ನೂತನ ಹೃದಯವನ್ನು, ನೂತನ ಜೀವಿತವನ್ನು, ನೂತನ ಪ್ರಾರಂಭವನ್ನು ದಯಪಾಲಿಸಿರಿ. ಕಾರ್ಯ ಆರಂಭಕ್ಕಿಂತಲೂ ಕಾರ್ಯ ಅಂತ್ಯವೇ ಲೇಸು. ಜನನ ದಿನಕ್ಕಿಂತಲೂ ಮರಣ ದಿನವೇ ಮೇಲು. ದೇವರೇ, ನಮ್ಮ ಮರಣವು ನಮಗೆ ಮೇಲನ್ನುಂಟು ಮಾಡಬೇಕು. ಕೇಡು ಅಲ್ಲ, ಅದು ನಮ್ಮನ್ನು ಪರಲೋಕಕ್ಕೆ ಸೇರಿಸಬೇಕು, ನರಕಕ್ಕೆ ಅಲ್ಲ. ಈ ರೀತಿಯಾಗಿ ಈ ದಿನ ಪ್ರಾರ್ಥಿಸುವಂತಹ ಪ್ರತಿಯೊಬ್ಬರನ್ನು ಅವರು ಬದುಕಿರುವವರೆಗೂ ನಿಮ್ಮ ಮಕ್ಕಳಾಗಿ ಜೀವಿಸುವಂತಹ ನಿಮ್ಮ ಮಹಾಕೃಪೆ ಅನುಗ್ರಹಿಸಿರೆಂದು, ಪ್ರತಿಯೊಬ್ಬರನ್ನು ಸಂಧಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.